अस्सलामु अलैकुम वरहमतुल्लाहि वबरकातुहू। बिस्मिल्लाहिर रहमानिर रहीम। अल्हम्दुलिल्लाहि रब्बिल आलमीन। अस्सलातु वस्सलामु अला अशरफिल अंबियाहि वल मुरसलीन व अला आलिहि व सहबिहि अजमाइन। रब्बि इश्रह ली सदरी व यस्सिर ली अम्री वहलुल उक़्दतम मिन लिसानी यफ़क़हु क़ौली। ಮಿಥ್ಯೆ ಅಳಿಸಿದ ಸತ್ಯ ಪ್ರವಾದಿ ಕಾರ್ಯಕ್ರಮಕ್ಕೆ ಸ್ವಾಗತ. ಆತ್ಮೀಯ ಸಹೋದರ ಸಹೋದರಿಯರೇ, ಜಗತ್ತಿನಲ್ಲಿ ಅನೇಕ ಇತಿಹಾಸ ಪುರುಷರು ಬಂದು ಹೋಗಿದ್ದಾರೆ. ಆದರೆ ಇತಿಹಾಸದಲ್ಲಿ ಎಲ್ಲಿಯೂ ಜೀವನದ ಎಲ್ಲ ಅಂಶಗಳನ್ನು ಪೋಣಿಸಿದ ಪ್ರವಾದಿ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರಂತಹ ಇನ್ನೊಬ್ಬ ವ್ಯಕ್ತಿತ್ವವನ್ನು ಕಾಣಲು ನಮಗೆ ಸಾಧ್ಯವಿಲ್ಲ. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ನ್ಯಾಯ ಕಾನೂನಿನ ಗಂಧಗಾಡಿ ಇಲ್ಲದ ಕಾಲದ ಸಂಕಷ್ಟಗಳಿಂದ ಮನುಕುಲವನ್ನು ಮುಕ್ತಗೊಳಿಸಿದ ಆಡಳಿತಗಾರರಾಗಿದ್ದರು. ಇತಿಹಾಸಕಾರರು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರ ಆಳ್ವಿಕೆಯನ್ನು ಮನುಷ್ಯನ ರಾಜಕೀಯ ಇತಿಹಾಸದಲ್ಲಿ ಒಂದು ಅನನ್ಯ ಮತ್ತು ವಿಭಿನ್ನ ಅಧ್ಯಾಯವೆಂದು ಪರಿಗಣಿಸುತ್ತಾರೆ. ಅದರ ಮುಖ್ಯ ಕಾರಣವೆಂದರೆ ಅದು ದೈವಿಕ ನ್ಯಾಯಕ್ಕೆ ಒತ್ತು ಕೊಡುವ ರಾಜಕೀಯ ಅಧಿಕಾರದ ಪ್ರಯೋಗವಾಗಿದೆ. ಜಾತಿ, ಬಣ್ಣ, ಜಾತಿ ಮತ್ತು ಭೌಗೋಳಿಕತೆಯನ್ನು ಮೀರಿ ಇದು ಭೂಮಿಯ ಮೇಲೆ ಮಾನವನ ಏಕತೆಯನ್ನು ಸಾಕಾರಗೊಳಿಸಿದ ರಾಷ್ಟ್ರ ಸಂವಿಧಾನವಾಗಿತ್ತು. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಮನುಷ್ಯರ ಶೋಚನೀಯ ಜೀವನ ಪರಿಸ್ಥಿತಿಗಳನ್ನು ಯೋಗಕ್ಷೇಮವಾಗಿ ಬದಲಿಸಿದ ವಿಮೋಚಕರಾಗಿದ್ದರು. ದಾಸರು, ದೀನದಲಿತರು ಮತ್ತು ದಬ್ಬಾಳಿಕೆಯಲ್ಲಿ ಬದುಕುತ್ತಿರುವ ಮಹಿಳೆಯರು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರನ್ನು ತಮ್ಮ ರಕ್ಷಕರಾಗಿ ಕಂಡರು. ಉತ್ತಮ ಸುಖ ಸೌಕರ್ಯಗಳುಳ್ಳವನಿಗೆ ಎಂಬ ಕರಾಳ ನಿಯಮವನ್ನು ತಿದ್ದಿ ಸರಿಪಡಿಸಿದರು. ಎಲ್ಲ ಜನರಿಗೆ ಒಳ್ಳೆಯದನ್ನು ಹೊಂದುವ ಮತ್ತು ಬಳಸುವ ಶಕ್ತಿಯನ್ನು ನೀಡಿತು. ಜನರ ಹೊರೆಗಳನ್ನು ಕೆಳಗೆ ಹಾಕಲಾಯಿತು. ಜನರನ್ನು ಗುಲಾಮಗಿರಿಯಿಂದ ಮುಕ್ತಗೊಳಿಸಿದರು. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರಲ್ಲಿ ತಮ್ಮ ವಿಮೋಚಕರನ್ನು ಕಂಡು ಮದೀನಾದ ಜನರು ಹೀಗೆ ಹಾಡಿದರು: ಹುಣ್ಣಿಮೆ ಚಂದ್ರ ಕಣಿವೆಯಿಂದ ಉದಯಿಸಿತು. ಮಕ್ಕಾವನ್ನು ವಶಪಡಿಸಿಕೊಂಡ ದಿನದಂದು ಪ್ರವಾದಿ ಗುಲಾಮ ಬಿಲಾಲ್ ರಲಿಯಲ್ಲಾಹು ಅನ್ಹು ಅವರನ್ನು ತನ್ನ ಹೆಗಲ ಮೇಲೆ ಹೊತ್ತುಕೊಂಡ ಚಿತ್ರವು ಸಾರ್ವಕಾಲಿಕ ವಿಮೋಚನಾ ಹೋರಾಟಗಾರರಿಗೆ ಸ್ಫೂರ್ತಿ ಮತ್ತು ಪ್ರೇರಣೆ ನೀಡುವ ದೃಶ್ಯವಾಗಿದೆ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರ ಜೀವನ ಮತ್ತು ಆದರ್ಶವನ್ನು ನಮ್ಮ ಜೀವನದಲ್ಲಿ ಅಳವಡಿಸಲು ಸೃಷ್ಟಿಕರ್ತನು ಅನುಗ್ರಹಿಸಲಿ. ವ ಆಖಿರು ದವಾನಾ ಅನಿಲ್ ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು.